ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮದು ಹಿಂದೂ ದೇಶ ಎಲ್ಲಿವರೆಗೂ ಇತ್ತು ಅಂತಂದರೆ, ಪೂರ್ವದಲ್ಲಿ ಥಾಯ್ಲೆಂಡು, ವೆಸ್ಟಲ್ಲಿ ಇರಾನ್ ದೇಶ ಅಂತ ಹೇಳ್ತೀವಿ. ಇರಾನ್ ದೇಶ ಅಂತ ಇವಾಗ ಕರಿತಾ ಇದ್ದೀವಿ. ಏನು ಅಂತಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅದು ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಝೌರಾಸ್ಟ್ರಿಯನ್ಸ್ ಅಂತ ಕರಿತಾಯಿದ್ರು. ಝೌರಾಸ್ಟ್ರಿಯನ್ಸ್ ಏನಾಯಿತು, ಇಸ್ಲಾಮರ ಆಕ್ರಮಣಕ್ಕೆ ತುತ್ತಾಗಿ ಕೇವಲ 15 ವರ್ಷಗಳಲ್ಲಿ ಕಂಪ್ಲೀಟಾಗಿ ಈ ಇಸ್ಲಾಮೀಕರಣ ಆಗೋಯ್ತು. ಇಸ್ಲಾಮೀಕರಣ ಆದರೆ ಆಕ್ರಮಣ ಮಾಡಿದವರು ಪೈಗಂಬರ್ನ ಅನುಯಾಯಿಗಳು ಅಂತ ಹೇಳ್ತಾರೆ. ಅನುಯಾಯಿಗಳು ಅಂದರೆ ಫಾಲೋವರ್ಸ್ ಅಂತ ಅಂದ್ಬಿಟ್ಟು ಸುನ್ನಿಗಳು ಅಂತ ಹೇಳ್ಬೋದು. ಅವ್ರು ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡಿ ಇವ್ರನ್ನೆಲ್ಲ ಮುಸಲ್ಮಾನರು ಮಾಡಿಬಿಟ್ರು. ಆದರೆ ಇವ್ರನ್ನ ಸೆಕೆಂಡ್ ಗ್ರೇಡ್ ಮುಸಲ್ಮಾನರ ಥರ ನೋಡ್ಕೊಂಡ್ರು. ಅದಕ್ಕೆ ಏನು ಮಾಡಿದ್ರು, ಹೊಸ ಶಬ್ದನ ಹುಟ್ಟಾಕಿದ್ರು, ಶಿಯಾಗಳು ಅಂತ ಕರೆದ್ಬಿಟ್ರು. ಸೊ ಇರಾನಲ್ಲಿ ಇರ್ತಕ್ಕಂಥವರೆಲ್ಲ ಶಿಯಾಗಳು, ಸೌದಿ ಅರೇಬಿಯಲ್ಲಿ ಇರ್ತಕ್ಕಂಥವರೆಲ್ಲ ಸುನ್ನಿಗಳು. ಈಗ ನೋಡಿ, ಒಬ್ರಿಗೊಬ್ರು ಕತ್ತಿ ಮಸಿತಾ ಇದ್ದಾರೆ ಶಿಯಾಗಳು ಸುನ್ನಿಗಳು. ಎಲ್ಲ ಕಡೆಯಲ್ಲೂ ಇದು ನಡೀತಾ ಇದೆ. ಪಠಾನ್ ಅಂತೆ, ಅದು ಯಾರೋ ಪಾಕಿಸ್ತಾನದಲ್ಲಿ ನೋಡಿ, ಇಮ್ರಾನ್ ಖಾನು ಅವ್ನಿಗೆ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಈಗ ಮಾಡಬಾರ್ದು ಕೆಲಸ ಮಾಡ್ದ ಅಂತ ಅಂದ್ಬಿಟ್ಟು ಅವ್ನಿಗೇನು 14 ವರ್ಷ ಜೈಲಂತೆ, 25 ವರ್ಷ ಜೈಲಂತೆ. ಅದೇನು ಪ್ರಧಾನಮಂತ್ರಿ ಆಗಿದ್ದವನು ಅವನು ಪಾಕಿಸ್ತಾನದ್ದು. ಪಠಾನ್ ಅಂತ ಹೇಳ್ತಾನೆ. ಅವ್ನು ಶಿಯಾನೋ ಸುನ್ನಿನೋ ಗೊತ್ತಿಲ್ಲ ನಮಗೆ. ಏನಾಗಿದೆ, ಈ ಮುಸಲ್ಮಾನರುಗಳಿಗೆ, ಈ ಆಕ್ರಮಣಕಾರಿಗಳಿಗೆ ಓದಿಲ್ಲ. ಅವರು ಸಿಕ್ಕಾಪಟ್ಟೆ ದುಡ್ಡು ಸೇರ್ಕೊಂಡ್ಬಿಟ್ಟಿದೆ. ಡಾರ್ವಿನ್ ವಿಕಾಸವಾದದಲ್ಲಿ ಹೇಳ್ತೀವಿ ನಾವು, ಮಂಗನಿಂದ ಮನುಷ್ಯ ಆದ ಅಂತ. ಮನುಷ್ಯನಿಗೆ ದುಡ್ಡು ಅನ್ನೋದು ಹೆಂಡ ಇದ್ದಂಗೆ, ಅದನ್ನು ಕುಡಿಸ್ಬಿಟ್ರೆ ಆಮೇಲೆ ಏರ್ಬಿಡುತ್ತೆ. ಮುಂಚೆನೇ ಕೋತಿ ಮನುಷ್ಯ, ಇವನಿಗೆ ದುಡ್ಡಿನ ಹೆಂಡ ಕುಡಿಸ್ಬಿಟ್ರೆ ಏನಾಗುತ್ತೆ, ಕೋತಿಗಿಂತ ವಿಚಿತ್ರವಾಗಿ ಆಡ್ತಾನೆ. ಆ ಥರ ಆಡಿ ಪಾಕಿಸ್ತಾನ ಪ್ರಧಾನಮಂತ್ರಿ ಮಾತಾಡ್ತಾರೆ, ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ತಿದ್ದ ಆತ. 2-3 TV ಇಂಟರ್ವ್ಯೂಗಳಲ್ಲಿ ನಾವು ಕೇಳಿದ್ವಿ. ಆದರೆ ಅವನು ಭ್ರಷ್ಟ ಮತ್ತು ಕೆಟ್ಟ ರಾಜಕೀಯ ಮಾಡ್ದ ಅಂತ ಅಂದ್ಬಿಟ್ಟು ಪ್ರೂವ್ ಆಗಿ ಈಗೇನಾಗಿದೆ, ಪಾಕಿಸ್ತಾನದ ಕೋರ್ಟು ಇಮ್ರಾನ್ ಖಾನ್ಗೆ ಜೈಲಿಗೆ ಹಾಕಿದೆ. ಇದು ಒಂದು ಕಡೆ ಇರಲಿ. ಇದೇನು ಅಂತಂದರೆ, ಈ ಮುಸಲ್ಮಾನರೇ ಎಷ್ಟು ಏನು ಅಂದರೆ ಹೊಡಿ ಬಡಿ ಕಡಿ ಮತ್ತು ನಮ್ಮ ಧರ್ಮನ ಪ್ರಚಾರ ಮಾಡೋ ಅಲ್ಲಾಹು ಅಕ್ಬರ್ ಅಂದ್ಬಿಟ್ರೆ ಸಾಕು, ಸ್ವರ್ಗ ಸಿಕ್ಬಿಡ್ತು ಅಂತ ಅಂದ್ಕೊಂಡಿದ್ದಾರೆ ಅವರು. ಏನಾಗುತ್ತೆ, ಇರೋದ್ರಿಂದ ಬಹಳ ಕೆಟ್ಟು ಹೋಗ್ತಾ ಇದೆ. ಈ ಕೆಟ್ಟು ಹೋಗ್ತಾ ಇರೋದು ಏನು ಅಂತಂದರೆ, ನೋಡಿ, ಬಾಬರ್ ನಮ್ಮ ಮೇಲೆ ಆಕ್ರಮಣ ಮಾಡ್ದ, ಮೊಹಮ್ಮದ್ ಗೋರಿ ಆಕ್ರಮಣ ಮಾಡ್ದ, ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ದ, ಕುತುಬುದ್ದೀನ್ ಐಬಕ್ ಆಕ್ರಮಣ ಮಾಡ್ದ. ಹೀಗೆ ಪರ್ಷಿಯಾದಿಂದ, ಇರಾಕಿಂದ ಭಾಳಷ್ಟು ಜನ ಆಕ್ರಮಣ ಮಾಡಿದ್ರು. ಹಿಂದೂ ದೇಶ ಧರ್ಮನಾಶ ಮಾಡಿದ್ರು. ಯಾಕೆ ಅಂದರೆ, ಯಾವತ್ತೂ ನಾವು ತಿಳ್ಕೊಬೇಕಾಗಿರೋ ಒಂದು ಮೂಲಭೂತವಾದ, ಕಾಂಗ್ರೆಸ್ನವ್ರು ನಮ್ಮನ್ನು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸಬಾರ್ದು ಅಂತ. ಧರ್ಮದಲ್ಲಿ ರಾಜಕಾರಣ ಬೆರೆಸ್ಬೋದು. ಧರ್ಮದಲ್ಲಿ ರಾಜಕಾರಣ ಬೆರೆಸಬೇಕು ಅಂದರೆ ಧಾರ್ಮಿಕ ವ್ಯಕ್ತಿಗಳ ಮಾತ್ರ ನಮ್ಮ ದೇಶದ ರಾಜಕೀಯ ಚುಕ್ಕಾಣಿ ಹಿಡಿದಿರಬೇಕು. ಅದಕ್ಕೆ ಬಹಳ ಮುಖ್ಯವಾದ ಉದಾಹರಣೆ, 2 ಉದಾಹರಣೆ ಕೊಡ್ಬೋದು. ಒಂದು, ನರೇಂದ್ರ ಮೋದಿಯವರು ಧಾರ್ಮಿಕ ಭಾವನೆ ಉಳ್ತಕ್ಕಂಥವ್ರು, ಮತ್ತು 25-30 ಕೋಟಿ ಜನ ಇರ್ತಕ್ಕಂಥ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಮಹಂತ್ ಅಂತ ಹೇಳ್ತಾರೆ ಅವ್ರಿಗೆ. ಅವರು ಸನ್ಯಾಸಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. 2 ದೇಶಗಳು ಏನಾಗಿದೆ, ಪ್ರಪಂಚನೇ ಹಿಂತಿರುಗಿ ನೋಡಬೇಕು, ಮೂಗು ಮೇಲೆ ಬೆಟ್ಟಿಟ್ಕೋಬೇಕು. ಆ ಥರ ಸುಧಾರಣೆಗಳನ್ನ, ಆ ಥರ ರಾಜಕಾರಣವನ್ನು ಮಾಡ್ತಾ, ಆ ಥರ ಅಧಿಕಾರವನ್ನು ನಡೆಸ್ತಾ ಪ್ರಪಂಚವೇ ಬೆರಗಾಗೋ ಥರ ಅಧಿಕಾರ ನಡೆಸ್ತಾ ಇದ್ದಾರೆ. ಇದೆಲ್ಲ ಇರೋದ್ರಿಂದ ಏನಾಗಿದೆ, ನಮ್ಮ ದೇಶದ ಮೇಲೆ ಯಾರ್ಯಾರು ಆಕ್ರಮಣ ಮಾಡಿದ್ರು ಅವ್ರನ್ನೆಲ್ಲ ಮರಿತಾ ಇದ್ದೀವಿ. ಏನಾಗಿದೆ, ಆಕ್ರಮಣ ಮಾಡಿದವರಲ್ಲಿ ನೋಡಿ, ಬಾಬರ್ ಅಂತ ಹೇಳಿದೆ, ಅಲ್ಲಾವುದ್ದೀನ್ ಅಂತ ಹೇಳಿದೆ, ಕುತುಬುದ್ದೀನ್ ಅಂತ ಹೇಳಿದೆ. ಅನೇಕರು ಪರ್ಷಿಯಾದಿಂದ ಬಂದರು, ಇರಾನಿಂದ ಬಂದರು, ಇರಾಕಿಂದ ಬಂದರು, ಸೌದಿ ಅರೇಬಿಯಾದಿಂದ ಬಂದರು, ಎಲ್ಲೆಲ್ಲಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ಕಡೆಗೆ ಪಾಕಿಸ್ತಾನದಿಂದನೂ ಸಹ 1947ರಿಂದ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವರು ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಅವರು ಯಾವುದೇ ಸ್ಟೇಟ್ ರೆಪ್ರೆಸೆಂಟೇಟಿವ್ ಅಲ್ಲ ಅಂತ ಹೇಳ್ತೀವಿ. ಇದು ತಪ್ಪು. ಇವರು ನಮ್ಮ ಮೇಲೆ ಯಾರು ಆಕ್ರಮಣ ಮಾಡ್ತಾ ಇದ್ದಾರೆ ಅವ್ರು ಪಾಕಿಸ್ತಾನದ ಇಸ್ಲಾಮಿ ಗ್ರೂಪ್ನವರು. ಇದನ್ನು ನಾವು ಕಠೋರವಾದ ಸತ್ಯವನ್ನು ಜ್ಞಾಪಕ ಇಟ್ಕೋಬೇಕು. ಈಗ ಇಟ್ಕೊಂಡಾಗ ಏನಾಗುತ್ತೆ, ನಮ್ಮ ಮೇಲೆ 1947ರಲ್ಲಿ ನಾವು ಸ್ವತಂತ್ರ ಆಯಿತು. ಮುಸಲ್ಮಾನರಿಗೋಸ್ಕರ ಹಿಂದೂಸ್ತಾನವನ್ನು ತುಂಡು ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಬಿಟ್ಟುಕೊಟ್ಬಿಟ್ರೆ ನಾವು ಮಾಡಿದ್ದು ದುರಂತ ಏನು ಅಂದರೆ, ನಾವು ಅಂತಂದರೆ ಎಲ್ಲೋ ಓದಿದ್ದು ನೆನಪು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡೋಣ ಅಂತ ಹೇಳ್ತಾರಂತೆ. ಆದರೆ ಈ ಜವಾಹರ್ಲಾಲ್ ನೆಹರು ನೋಡಿ, ಪಂಡಿತ್ ಅಂತ ಹೆಸರಿಟ್ಕೊಂಡ್ಬಿಟ್ಟ, ಕಾಶ್ಮೀರಿ ಬ್ರಾಹ್ಮಣ ಅಂತ ಹೆಸರಿಟ್ಕೊಂಡ್ಬಿಟ್ಟ. ಇದೇನಾಗಿದೆ, ಪ್ರಯಾಗ್ರಾಜ್ಗೆ ಹೋದರೆ
ಮಹಾಕುಂಭ ನಡೆಯುತ್ತೆ 12 ವರ್ಷಕ್ಕೊಂದ್ಸರಿ. ಇವಾಗ ದೊಡ್ಡ ಇದು ನಡೀತಾ ಇದೆ, ಕುಂಭಮೇಳ ನಡೀತಾ ಇದೆ. ಅಲ್ಲಿ ಒಂದು ಅರಮನೆ ಇದೆ, ಸಣ್ಣ ಅರಮನೆ. ಅದನ್ನು ನೆಹರು ಶ್ರೀಮಂತ ಆಗಿದ್ದಂತೆ, ಅದನ್ನು ದೇಶಕ್ಕೆ ಬಿಟ್ಟು ಕೊಟ್ಬಿಟ್ಟಂತೆ. ಇದೆಲ್ಲ ಸುಳ್ಳು ಕಲ್ಪನೆಗಳು. ಏನು ಅಂದರೆ ಅದನ್ನು ಈ ದೇಶಕ್ಕೆ ಬಿಟ್ಟುಕೊಟ್ಟಿಲ್ಲ, ಕಾಂಗ್ರೆಸ್ಸನ್ನು ಸ್ವತ್ತಾಗಿ ಉಳ್ಕೊಂಡಿದೆ. ನಾನು ಅದನ್ನು 2-3 ವರ್ಷದ ಕೆಳಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದೇನಾಗಿದೆ, ಇಂದಿರಾ ಗಾಂಧಿ ಇದ್ದಿದ್ದ ರೂಮಂತೆ, ನೆಹರು ಇದ್ದಿದ್ದ ರೂಮಂತೆ, ಮಹಾತ್ಮ ಗಾಂಧಿ ಬಿಟ್ಕೊಡ್ತಿದ್ದ ರೂಮಂತೆ, ಇಲ್ಲಿ ಮೀಟಿಂಗ್ ಮಾಡ್ತಿದ್ರಂತೆ, ಕಾಂಗ್ರೆಸ್ ಭವನಕ್ಕೆ ಬಿಟ್ಕೊಟ್ಟಿದ್ದಾರಂತೆ ಅಂತ. ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದಾರೆ ಹೊರತು ಅದನ್ನು ದೇಶಕ್ಕೋಸ್ಕರ ಬಿಟ್ಕೊಟ್ಟಿಲ್ಲ. ಈ ಅಂತೆಗಳನ್ನ ನಂಬಿ ನಾವು ಏನಾಗುತ್ತೆ, ವಿದ್ಯಾವಂತರು ಸಹ ಮತಿಗೇಡಿಗಳಾಗ್ಬಿಡ್ತೀವಿ. ಮತಿಗೇಡಿಗಳಾಗಿ ಕುರಿ ಹಳ್ಳಕ್ಕೆ ಬಿತ್ತು ಅನ್ನೋ ಥರ ಓಟ್ ಹಾಕ್ತಾಯಿದ್ದೀವಿ. ಹೀಗೆ ಓಟ್ ಹಾಕಿ 1947ರಿಂದ 1964ವರೆಗೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ. ನೋಡಿ, ಆತ ಸಾಯೋವರೆಗೂ ಪ್ರಧಾನಮಂತ್ರಿ ಆಗ್ತಾನೆ. ಏನು ಅಂತಂದರೆ ಗೋಮುಖ ವ್ಯಾಘ್ರ, ಏನು ಅಂತಂದರೆ ಹುಲಿ ಒಳಗಡೆ ಇರುತ್ತೆ, ಹಸುವಿನ ಮುಖ ಹಾಕ್ಕೊಂಡು ನಾನು ಬ್ರಾಹ್ಮಣ ಕಾಶ್ಮೀರಿ ಪಂಡಿತ ಅಂತಂದ್ಬಿಟ್ಟು ಅವನ ಕಸಿನ್ಸಿಗೆ ಪಾಕಿಸ್ತಾನ ಬಿಟ್ಕೊಟ್ಬಿಡ್ತಾರೆ. ಇನ್ನೊಬ್ಬ ಕಸಿನ್ ಗಲಾಟೆ ಮಾಡ್ತಿರ್ತಾನೆ, ಅವ್ರಿಗೇನು ಮಾಡ್ತಾರೆ, ಕಾಶ್ಮೀರ ಬಿಟ್ಕೊಟ್ಬಿಡ್ತಾರೆ. ಕಾಶ್ಮೀರದ ದೇಶ ಅಂತಂದರೆ ಒಂದು ಪ್ರಧಾನ್, ಒಂದು ನಿಶಾನ್, ಒಂದು ಸಂವಿಧಾನ ಇರಬೇಕು. ಇದನ್ನೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳಿದ್ದು. ಇವ್ರನ್ನೇನಾಯಿತು, ಕಾಶ್ಮೀರಕ್ಕೆ ಹೋದಾಗ ಅವ್ರನ್ನ ಕೊಲೆ ಮಾಡಲಾಯಿತು. ಪೊಲೀಸರುಗಳು ಸೈನ್ಯವನ್ನಿಟ್ಟು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಸೂಕ್ತವಾದ ತನಿಖೆ ನಡೆಸೋದಿಲ್ಲ. ಹೀಗಾಗಿ ಏನಾಗುತ್ತೆ, ಕೊಲೆ ಆಗಿ ಹೋದ್ರೂ ಸಹ ಮುಚ್ಚೋಗ್ಬಿಡುತ್ತೆ. ಇದನ್ನು ನರೇಂದ್ರ ಮೋದಿಯವರು ಸೂಕ್ತವಾಗಿ ತನಿಖೆ ನಡೆಸಬೇಕು. ಇದನ್ನು ಹೊರಗಡೆ ವಿಷಯನ ಹೇಳಬೇಕು, ಸತ್ಯಾಸತ್ಯತೆಗಳನ್ನ ಹೇಳಬೇಕು. ಆವಾಗ ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳೋದಕ್ಕೆ ಏನು ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಏನು ಅಂತಂದರೆ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂತು ಅಂತ ಪ್ರತಿಯೊಬ್ಬ ಹಿಂದೂ ಸಹ ಇದನ್ನು ಸಂಭ್ರಮಿಸತಕ್ಕಂಥ ಇದು. ನಾನು ಸಹ ಈಗ 15-20 ದಿವಸದ ಕೆಳಗೆ ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ. ತುಂಬ ಭವ್ಯವಾಗಿದೆ. ನಮ್ಮ ದೇಶಕ್ಕೆ ನಿಜವಾಗಲೂ ಸ್ವಾತಂತ್ರ್ಯ ಬಂದಿದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿವಸ ಅನ್ನೋದು ಬಲವಾಗಿ ಬೇರೂರಿಬಿಟ್ಟಿದೆ ನಮ್ಮ ಮನಸ್ಸಲ್ಲಿ. ನಿಮ್ಮ ಮನಸ್ಸಿನಲ್ಲೂ ಬೇರೂರಿದೆ ಅಂತಂದರೆ ನಾವೆಲ್ಲ ಧನ್ಯರಾಗ್ತೀವಿ. ನಮ್ಮ ದೇಶದಲ್ಲಿ ದೇಶಭಕ್ತಿ ಬೆಳೆಯುತ್ತೆ, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ. ಮತ್ತು ಅನೇಕ ಥರ ಆಕ್ರಮಣಗಳಾಗ್ತಾಯಿದೆ. ಮುಂದಿನ ಎಪಿಸೋಡಲ್ಲಿ ಅದನ್ನು ಮಾತಾಡ್ತೀನಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.